ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಇದು ವಿಜಯನಗರದ ಮಾತೃಸ್ಥಾನವಾಗಿತ್ತೆಂದು ಹೇಳಲಾಗುವ ಆನೆಗೊಂದಿ. ಇವತ್ತಿನ ನನ್ನ ಪಯಣ ಹಂಪಿಯಿಂದ ತುಂಗಭದ್ರಾ ನದಿಯ ಇನ್ನೊಂದು ಬದಿಯಲ್ಲಿರುವ ಆನೆಗುಂದಿಯ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ. ಬನ್ನಿ, ರಂಗನಾಥ ಸ್ವಾಮಿ ದೇವಾಲಯವನ್ನು ನೋಡೋಣ. ರಂಗನಾಥ ಸ್ವಾಮಿ ದೇವಾಲಯವನ್ನು 14ನೆಯ ಶತಮಾನದಲ್ಲಿ ವಿಜಯನಗರದ ಅರಸರು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ಈ ದೇವಾಲಯದಲ್ಲಿ ಚಾಲುಕ್ಯ ಅಥವಾ ಹೊಯ್ಸಳ ಶೈಲಿಯ ಕಪ್ಪು ಬಸಾಲ್ಟ್ ಕಂಬಗಳನ್ನು ನಾವು ಕಾಣಬಹುದು. ವಿಜಯನಗರದ ಅರಸರು ನಿರ್ಮಿಸಿರುವಂತಹ ಆರಂಭಿಕ ದೇವಾಲಯಗಳಲ್ಲಿ ಈ ರಂಗನಾಥ ಸ್ವಾಮಿ ದೇವಾಲಯವು ಕೂಡ ಒಂದು. ಇದು ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ಗರ್ಭಗುಡಿಯಲ್ಲಿರುವ ರಂಗನಾಥ ಸ್ವಾಮಿ. ದೇವಾಲಯದ ಮಂಟಪಗಳು ವಿಶಿಷ್ಟವಾದಂತಹ ವಿಜಯನಗರ ಶೈಲಿಯ ಕಂಬಗಳನ್ನು ಹೊಂದಿವೆ. ದೇವಾಲಯ ಮತ್ತು ದೇವಾಲಯದ ಸುತ್ತಲಿನ ಮಂಟಪಗಳ ಕಂಬಗಳ ಮೇಲೆ ವಿಶಿಷ್ಟವಾದಂತಹ ಕೆತ್ತನೆಗಳನ್ನು ನೀವು ಕಾಣಬಹುದು. ಕಲೆ, ವಾಸ್ತುಶಿಲ್ಪ, ಧರ್ಮ, ಸಾಹಿತ್ಯದ ಸಮೃದ್ಧ ಸಂಯೋಜನೆಯನ್ನು ಒಳಗೊಂಡ ವಿಜಯನಗರದ ಅರಸರ ಸಂಸ್ಕೃತಿಯಲ್ಲಿ ನಿರ್ಮಾಣಗೊಂಡ ಹಲವು ದೇವಾಲಯಗಳಲ್ಲಿ ಈ ರಂಗನಾಥ ಸ್ವಾಮಿ ದೇವಾಲಯ ಕೂಡ ಒಂದು. ಆತ್ಮೀಯರೇ, ಸಾಧ್ಯವಾದರೆ ನೀವು ಕೂಡ ಒಮ್ಮೆ ಭೇಟಿಯಾಗಿ. ಧನ್ಯವಾದಗಳು.